ಬಹಳಷ್ಟು ನಾಡು ನುಡಿ ನೆಲ ಜಲ ಭಾಷೆಯ ವಿಚಾರದಲ್ಲಿ ಬಹಳಷ್ಟು ಸಂಕ್ಷಿಪ್ತವಾಗಿ ನಮ್ಮೆಲ್ಲರಿಗೂ ಕೂಡ ವಿಷಯಗಳನ್ನು ಮುಟ್ಟಿಸಿದಂತ ನಮ್ಮೆಲ್ಲರ ಪ್ರೀತಿಯ ಹೋರಾಟಗಾರರಾದಂತ ನಾಡ ಸೇನಾನಿ ಸನ್ಮಾನ್ಯ ಟಿ.ಎ. ನಾರಾಯಣಗೌಡರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮಾನ್ಯ ತಹಸೀಲ್ದಾರ್ ಅವರು ಆಗಮಿಸಿದರೆ ಮನವಿಯನ್ನ ಸ್ವೀಕರಿಸಲಿಕ್ಕೆ. ಹಾಗಾಗಿ ಅದು ಯಾವ ಕಾರಣಕ್ಕೆ ಧ್ವಜಸ್ತಂಭದ ತೆರವು ಆಯಿತು ನನಗೆ ಗೊತ್ತಿಲ್ಲದ ವಿಚಾರ. ಆ ಧ್ವಜಸ್ತಂಭ ಹಾಕುವಾಗ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಅನುಮತಿಯನ್ನು ಕೊಟ್ಟು ಹಾಕಲಿಕ್ಕೆ ಅನುಮಾನಕೊಂಡ ಮೇಲೆ ಹಾಕಿತ್ತು. ಅದಾದ ನಂತರ ಯಾರ ಒತ್ತಡ ಇತ್ತೋ ಗೊತ್ತಿಲ್ಲ, ಧ್ವಜಸ್ತಂಭವನ್ನ ಅಲ್ಲಿಂದ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದ್ದೀರಿ. ತಕ್ಷಣ ಈ ಆಗಿರುವಂತ ಧ್ವಜಸ್ತಂಭವನ್ನ ತೆರವು ಏನ್ ಮಾಡಿದ್ದೀರಿ, ತಕ್ಷಣ ಧ್ವಜಸ್ತಂಭವನ್ನ ಮತ್ತೆ ಮರು ಸ್ಥಾಪನೆ ಮಾಡುವಂತ ಕೆಲಸ ನಿಮ್ಮಿಂದ ಆಗಬೇಕು. ಯಾಕೆಂದ್ರೆ ನೀವಿನ್ನೂ ಯುವಕರಿದ್ದೀರಿ, ಇನ್ನು ನಿಮಗೆ ಭಾರಿ ಕೆಲಸ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಸರ್ವಿಸ್ ಇದೆ, ವಯಸ್ಸಿದೆ. ನಿಮ್ಮ ಕಾಲದಲ್ಲಿ ಕನ್ನಡಕ್ಕೆ ಕುತ್ತು ಈ ಥರದ್ದು ಆಗಬಾರ್ದು. ಅದಕ್ಕಾಗಿ ಮನವಿಯನ್ನ ನಮಗೆ ಕೊಡ್ತಾ ಇದ್ದೀವಿ. ಬೇಗ ಆದಷ್ಟು ಬೇಗ ಆ ಧ್ವಜಸ್ತಂಭವನ್ನು ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಿಮಗೆ ಒತ್ತಾಯವನ್ನ ಮಾಡ್ತೀವಿ. ಕರ್ನಾಟಕ ಈಗ ನಮ್ಮವರೇ ಆಗಿರುವಂತ ಅಧಿಕಾರಿಗಳು ನಮ್ಮ ಬಾವುಟವನ್ನು ಹಾನಿ ಮಾಡ್ತಾರೆ, ನಮ್ಮ ಬಾವುಟವನ್ನು ಕಿತ್ತೋಗಿದ್ದಾರೆ ಅನ್ನೋದಾದ್ರೆ ನಮ್ಮ ಹೋರಾಟ ಯಾರ ಮೇಲೆ ಮಾಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಸನ್ಮಾನ್ಯ ಗೃಹ ಸಚಿವರು ಈ ಕಡೆ ಗಮನ ಕೊಡಬೇಕು. ಯಾವ ಕನ್ನಡದ ಬಾವುಟವನ್ನು ಧ್ವಂಸ ಆಗಿದೆ ನಿಮ್ಮ ಕ್ಷೇತ್ರದಲ್ಲಿ, ಅದರ ಹಿಂದೆ ಇರುವಂತ ಯಾವುದೇ ಕೈವಾಡ ಇದ್ರು, ಯಾವುದೇ ಶಕ್ತಿಗಳಿದ್ರು ಅದು ನನಗೆ ಲೆಕ್ಕಕ್ಕೆ ಬರಲ್ಲ, ಕನ್ನಡಿಗರಿಗೆ ಲೆಕ್ಕಕ್ಕೆ ಬರೋದಿಲ್ಲ. ಅಲ್ಲಿ ಎಲ್ಲಿ ಕನ್ನಡದ ಧ್ವಜಸ್ತಂಭ ಕಿತ್ತಾಕಿದ್ದಾರೆ ಮತ್ತು ಮರುಸ್ಥಾಪನೆ ಮಾಡುವಂತ ಕೆಲಸವನ್ನ ಯಾರ್ಯಾರು ಈ ಇಲಾಖೆ ಸಂಬಂಧಪಟ್ಟವರು ಇಲ್ಲಿದ್ದಾರೆ ಅಧಿಕಾರಿಗಳು ಅವರೆಲ್ಲ ಮಾಡಬೇಕು. ಇಲ್ಲದೆ ಹೋದ್ರೆ ಈ ಕನ್ನಡದ ಧ್ವಜಸ್ತಂಭ ಧ್ವಂಸ ಮಾಡಿದಂಥ ವಿಚಾರ ರಾಜ್ಯ ವ್ಯಾಪ್ತಿಯಲ್ಲಿ ಚರ್ಚೆ ಆಗುತ್ತೆ, ಹೋರಾಟಗಳು ನಡೆಯುತ್ತೆ. ಅದು ಸಂಬಂಧಪಟ್ಟವ್ರಿಗೆ ಶಿಕ್ಷೆ ಆಗೋವರೆಗೂ ಈ ಹೋರಾಟ ನಿಲ್ಲಲ್ಲ ಅನ್ನುವ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ. ಹಾಗೆ ಈ ಸಂಬಂಧಪಟ್ಟಂತ ಧ್ವಜಸ್ತಂಭವನ್ನ ಹಾನಿ ಮಾಡಿದಂತ ಯಾವುದೇ ಶಕ್ತಿಗಳಿರಲಿ, ಅವ್ರು ಯಾರೇ ಇರಲಿ, ರಾಜಕಾರಣಿಗಳಿರ್ಲಿ, ಯಾರೇ ಇದ್ರು ಅದು ಕುಂತು ಎಲ್ಲಿ ಧ್ವಜಸ್ತಂಭ ಇತ್ತು ಅವರು ಅದನ್ನು ಸರಿ ಮಾಡಬೇಕು. ಈ ಹೋರಾಟ ಬೇರೆ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಈ ರಾಜ್ಯದಲ್ಲಿ ಮಾನ್ಯ ಗೃಹ ಸಚಿವರ ಕ್ಷೇತ್ರ, ಈ ಕ್ಷೇತ್ರ ಕೊರಟಗೆರೆ ಆಗಿದ್ರೂ ಸಹ ಅವರು ಕೊರಟಗೆರೆಗೆ ಗೃಹ ಸಚಿವರಲ್ಲ, ಈ ಕ್ಷೇತ್ರಕ್ಕೆ ಗೃಹ ಸಚಿವರಲ್ಲ, ಇಡೀ ರಾಜ್ಯದ ಗೃಹ ಸಚಿವರು. ಹಾಗಾಗಿ ಇದು ಒಂದು ಕನ್ನಡಿಗರ ಭಾವನಾತ್ಮಕವಾದಂಥ ವಿಚಾರ. ಇದು ಇಡೀ ರಾಜ್ಯದಲ್ಲಿ ಹತ್ಕೊಳ್ಳೋದಕ್ಕಿಂತ ಮುಂಚೆ ಇದನ್ನು ಸರಿಪಡಿಸಿದ್ರೆ ಭಾರಿ ಒಳ್ಳೆಯದು ಅನ್ನೋ ಮಾತನ್ನ ಹೇಳ್ತಾರೆ. ಅಲ್ಲಿ ಒಬ್ಬ ಸಚಿವರು ಮರಾಠಿ ವೋಟ್ ಬ್ಯಾಂಕಿಗೋಸ್ಕರ ಅವತ್ತು ಆ ಕಂಡಕ್ಟರ್ ಮೇಲೆ ಹಲ್ಲೆಗೊಳಗಾದಂತ ಕಂಡಕ್ಟರ್ ಮೇಲೆ ಲೈಂಗಿಕ ಕಿರುಕುಳದ ಕೇಸ್ ಹಾಕಿ ಅವರ ಒತ್ತಡಕ್ಕೆ ಆ ಕಂಡಕ್ಟರ್ ನೋಡ್ಲಿಕ್ಕೆ ಆಸ್ಪತ್ರೆಗೆ ಹೋದಾಗ ಅವನ ಕಣ್ಣೀರಿನ ಕತೆ ಕೇಳಿದಾಗ ಭಾರಿ ಹಿಂಸೆ ಅನ್ನಿಸ್ತು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಆ ಬೆಳಗಾವಿ ಪುಂಡ್ರಿಗೇನಾದ್ರೂ ಧೈರ್ಯ ಬಂದಿದ್ರೆ, ಕರ್ನಾಟಕದ ಗಂಡು ಮೆಟ್ಟಿನ ನೆಲವಾಗಿರುವಂತ ಬೆಳಗಾವಿಯಲ್ಲಿ ಗುಂಡಾಗಿರಿ ಮಾಡಲಿಕ್ಕೆ ಆ ಪುಂಡ್ರಿಗೆ ಧೈರ್ಯ ಬಂದಿದ್ರೆ
ಕನ್ನಡಿಗರ ಮೇಲೆ ಹಲ್ಲೆ ಮಾಡಿ ಕೇಸ್ ಹಾಕುವ ಧೈರ್ಯ ಬಂದಿದ್ರೆ ಅದು ನಮ್ಮ ನೆಲದ ರಾಜಕಾರಣಿಗಳ ಕುಮ್ಮಕ್ಕನಿಂದ. ಅಲ್ಲಿರುವ ಸಚಿವರಿಬ್ಬರಿದ್ರು, ನಾನು ಇಬ್ಬರಿಗೂ ತರಟೆಗೆ ತಗೊಂಡೆ ಅವತ್ತಲ್ಲಿ ಬೆಳಗಾವಿಯಲ್ಲಿ. ಯಾರಾದ್ರೇನು ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ಕನ್ನಡಕ್ಕೆ ಹಾನಿ ಮಾಡಿದ್ರೆ ಯಾರಾದ್ರೂ ಏನು ನಮಗೆ ಅದನ್ನು ಸಹಿಸೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟು ಬಂದು ಇಲ್ಲಿ ಏನಾದ್ರೂ ಆ ತರದ ಯಾವ್ದಾದ್ರು ಒತ್ತಡ ಹಿಡಿತ ಕನ್ನಡದ ಬಾವುಟವನ್ನ ಕಿತ್ತಾಕಿ ಅಂತ ಬಹುಶಃ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೇನೆ. ನಾನು ನೋಡಿದ ಮಟ್ಟಿಗೆ ಒಂದಷ್ಟು ಕರ್ನಾಟಕದ ಸಜ್ಜನ ರಾಜಕಾರಣಿಗಳಲ್ಲಿ ಮಾನ್ಯ ಗೃಹ ಸಚಿವರು ಒಬ್ಬರು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಅವ್ರ ಕ್ಷೇತ್ರದಲ್ಲಿ ಕನ್ನಡದ ಧ್ವಜಸ್ತಂಭಕ್ಕೆ ಹಾನಿ ಆಗುತ್ತೆ ಅಂದ್ರೆ